ಸೊ ಈ ಚಳಿಗಾಲದಲ್ಲಿ ಗಟ್ಟಿ ಮೊಸರನ್ನ ಹೇಗೆ ಮಾಡ್ಕೊಳ್ಳೋದು ಅದು ಕಡಿಮೆ ಟೈಮಲ್ಲಿ ಅಂತೇಳಿ ತಿಳಿಸಿ ಅಂತ ಕೇಳಿದ್ರಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಇವಾಗ ಹಾಲನ್ನು ನೀಟಾಗಿ ಒಂದೆರಡು ಸರಿ ಕಾಯಿಸಿದ್ದೀನಿ. ಈ ರೀತಿ ಕಾಯಿಸಿದ್ರಿಂದ ನಮಗೆ ಮೊಸರು ತುಂಬ ಟೇಸ್ಟಿಯಾಗಿ ಬರುತ್ತೆ, ಇಲ್ಲಾಂದರೆ ಒಂಥರ ಸ್ಮೆಲ್ ಇರುತ್ತೆ. ಸೊ ಹಾಲನ್ನು ನೀಟಾಗಿ ಕಾಯಿಸ್ಕೊಂಡ ನಂತರ ಇದನ್ನು ಒಂದು ಬೌಲ್ಗೆ ತೆಗೆದುಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನ ಹಾಕಿ ನೀಟಾಗಿ ಒಂದ್ಸರಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೀವು ಹಾಲನ್ನು ಹಾಕಬೇಕಾದ್ರೆ ಹಾಲು ಒಂದು ಸ್ವಲ್ಪ ಉಗುರು ಬೆಚ್ಚಗಿರ್ಬೇಕಷ್ಟೇ. ಸೊ ಇವಾಗ ಇಲ್ಲಿ ನೋಡ್ತಾ ಇದ್ರೆ ಈ ರೀತಿ ಸ್ವಲ್ಪ ಎತ್ತರ ಇರುವಂತಹ ಒಂದು ಪಾತ್ರೆಗೆ ನೀರನ್ನ ಹಾಕೊಳ್ಬೇಕು. ಜಾಸ್ತಿ ಬಿಸಿನೀರನ್ನ ಹಾಕೊಳ್ಳೋದಕ್ಕೆ ಹೋಗ್ಬೇಡಿ. ಈ ರೀತಿ ತಳದಲ್ಲೇ ಇರುವ ಹಾಗೇನೆ ಸ್ವಲ್ಪ ಬಿಸಿನೀರನ್ನ ಹಾಕಿ ಇದ್ರ ಹಬೆ ಮೇಲ್ಗಡೆ ನಾವು ಈ ಒಂದು ಹಾಲಿನ ಪಾತ್ರೆನ ಇಟ್ಕೊಳ್ಬೇಕಾಗತ್ತೆ. ಎಪ್ಪ ಹಾಕಿರ್ತೀವಲ್ವಾ ಆ ಪಾತ್ರೆನ ಇಟ್ಟು ಇದನ್ನ ಜಸ್ಟ್ 2 ಅವರ್ ಬಿಟ್ರೆ ಸಾಕು, ನೀಟಾಗಿ ಗಟ್ಟಿ ಮೊಸರು ರೆಡಿ ಆಗಿರುತ್ತೆ. ಸೊ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ, ನಿಮ್ಗೆ ನೋಡಿದ್ರೇನೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ನೀಟಾಗಿ ಮೊಸರು ರೆಡಿ ಆಗಿದೆ ಅಂತೇಳಿ. ಸೊ ಈ ಪಾತ್ರೆಯಲ್ಲಿ ನೀರೆಲ್ಲನೂ ಕಂಪ್ಲೀಟ್ ಆಗಿ ತಣ್ಣಗಾಗಿರುತ್ತಲ್ವಾ. ಸೊ ಈ ರೀತಿ ನೀವು ಈ ಪಾತ್ರೆನ ಹಾಗೇನೂ ಇಟ್ಕೊಳ್ಳೋದ್ರಿಂದ ಈ ಮೊಸರು ಎಷ್ಟೊತ್ತಿಟ್ರು ಹುಳಿ ಆಗೋದಿಲ್ಲ. ಸೊ ಈ ಟಿಪ್ಸ್ ಚಳಿಗಾಲದಲ್ಲಿ ತುಂಬಾನೇ ಯೂಸ್ಫುಲ್ ಇದೆ. ಫ್ರಿಡ್ಜ್ ಇಲ್ಲದೆ ನೀವು ಈ ರೀತಿ ಇಡೋದ್ರಿಂದ ಮೊಸರು ಎಷ್ಟೊತ್ತಿಟ್ರು ಹುಳಿ ಬರೋದಿಲ್ಲ. ಸೊ ಈ ಟಿಪ್ಸ್ ಕೂಡ ಖಂಡಿತ ವರ್ಕ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಓಕೆನಾ.